ಇವತ್ತು SN ನಾರಾಯಣಸ್ವಾಮಿ ಬಂಗಾರಪೇಟೆಯಲ್ಲಿ ನಿಮಗೆ ಮಂತ್ರಿಗಿರಿ ಸಿಕ್ಕಲ್ಲ. ನಾರಾಯಣಸ್ವಾಮಿ ನಿನ್ಗೇನಿದ್ರೆ ಮಂತ್ರಿಗಿರಿ ಸಿಗ್ಬೇಕಂದ್ರೆ ಅಲ್ಲೋಗಿ DK ಶಿವಕುಮಾರ್ ಹತ್ರ, ಹರಿಪ್ರಸಾದ್ ಹತ್ರ ಅಲ್ಲಿ ನೀವು ಉಪವಾಸ ಮಾಡ್ರಿ, ಅಮರಣ ಅಂತ ನಿಮ್ಗೆ ಕೊಟ್ಟೆ ಇಲ್ಲ ಅಂದ್ರೆ ಉಪವಾಸ ಇರ್ತೀರಿ ಅಂತ ಸತ್ತೋಗ್ರಿ. ನಾವೇನ್ ಬೇಡ ಅಂತ ಕೇಳಲ್ಲ. ಅಂತ ಬದುಕಬೇಕು ಅನ್ನೋ ಆಸೆ ಇದ್ರೆ ಇವೆಲ್ಲ ಜನಗಳಿಗೆ ತೊಂದರೆ ಕೊಡದೆ, ದೇವರುಗಳು ಕಾವಡಿ ಮಾಡೋದಕ್ಕೆ ತೊಂದರೆ ಕೊಡದೆ ಏನು ಇವತ್ತು ನೀವು ಅಂಗಡಿಗಳನ್ನ ಮುಚ್ಚಿದಿರಿ, ಇದು ನಿಜಕ್ಕೂ ಖಂಡನೀಯ. ಓಪನ್ ಮಾಡ್ರಿ. ಇಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿ ಏನ್ ಪ್ರೈವೇಟ್ ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ಗಳಿದಾವೆ, ಅವರಿಗೆಲ್ಲ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು, ಬ್ಯಾಂಕ್ಗಳು, ತಾಲೂಕು ಆಫೀಸು ಪ್ರತಿಯೊಂದನ್ನು ಏನು ಬಂದ್ ಮಾಡಿಸಿದ್ದಾರೆ. ನಾನು DK ಶಿವಕುಮಾರ್ ಅವ್ರಿಗೆ ಮತ್ತೆ ಹೋಮ್ ಮಿನಿಸ್ಟರ್ ಆದಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ಹೇಳೋದಿಷ್ಟೇ, ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ವಿರುದ್ಧವಾಗಿ ಏನಾದ್ರೂ ಒಂದೇ ಒಂದು ಬೈಟ್ ಕೊಟ್ರೆ, ನಿಮ್ ವಿರುದ್ಧವಾಗಿ ಒಂದು ಕಾಮೆಂಟ್ ಹಾಕಿದ್ರೆ ಇಮಿಡಿಯೇಟ್ ಆಗಿ ಅವರ ಸೋಷಿಯಲ್ ಮೀಡಿಯಾನ ನೀವು ಬಂದ್ ಮಾಡಿಸ್ತೀರಿ, ಅರೆಸ್ಟ್ ಮಾಡ್ತೀರಿ. ಇಲ್ಲಿ ನಿಮ್ಮ ಪಕ್ಷದ ಶಾಸಕರ ಏನು ಗೂಂಡಗಳೇನಿದ್ದಾರೆ ಅವರು ಪ್ರೈವೇಟ್ ಸ್ಕೂಲ್ಗಳ ಹತ್ರ ಹೋಗಿ, ಅಂಗಡಿ ಮಾಲೀಕರ ಹತ್ರ ಹೋಗಿ ಅವ್ರಿಗೆ ಬೆದರಿಕೆಗಳಾಕಿ ಇವತ್ತೇನು ಬಲವಂತವಾಗಿ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ, ಅವ್ರ ಮೇಲೆ ನೀವು ಆಕ್ಷನ್ ತಗೊಬೇಕು. ಸರ್ಕಾರಿ ಶಾಲೆಗಳಿರ್ಲಿ, ಪ್ರೈವೇಟ್ ಶಾಲೆಗಳಿರ್ಲಿ, ನೀವು ಓಪನ್ ಮಾಡಿ. ಸರ್ಕಾರಿ ಶಾಲೆಗಳಿರ್ಲಿ, ಪ್ರೈವೇಟ್ ಶಾಲೆಗಳಿರ್ಲಿ, ಇವತ್ತು ಮಕ್ಕಳ ಭವಿಷ್ಯದ ಮೇಲೆ ಇವತ್ತು ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು, ಆಟ ಆಡ್ತಾ ಇರ್ತಕ್ಕಂಥ ಈ ಸ್ಥಳೀಯ ಶಾಸಕರು ಪ್ರೈವೇಟ್ ಬ್ಯಾಂಕ್ಗಳನ್ನ, ಸರ್ಕಾರಿ ಬ್ಯಾಂಕ್ಗಳನ್ನ ಪ್ರತಿಯೊಂದನ್ನು ಬಲವಂತವಾಗಿ ಏನು ಬಂದ್ ಮಾಡಿಸಿದ್ದಾರೆ. ಬಂದ್ ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಂತೀವಿ, ನಿಮ್ಮ ಮೇಲೆ ಏನು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀರಿ ಅಂಗಡಿದು ಅಂತ ಹೇಳಿ ಪರ್ಮನೆಂಟ್ ಆಗಿ ನಿಮ್ಗೆ ಅಂಗಡಿ ಓಪನ್ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಏನು ಧಮಕಿ ಹಾಕ್ತಾ ಇದ್ದಾರೆ. ಇವರು SN ರೆಸಾರ್ಟ್ ಅಲ್ಲಿ ಬಾರ್ ಓಪನ್ ಇದೆ, ಹೋಟ್ಲ್ ಓಪನ್ ಇದೆ, ಪ್ರತಿಯೊಂದು ಓಪನ್ ಇದೆ. ಆದ್ರೆ ಬಂಗಾರಪೇಟೆ ನಗರದಲ್ಲಿ ನಮ್ಮ ರೈತರು ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಎತ್ಕೊಂಡ್ಬಂದು ಇಲ್ಲೇನು ಮಾರಾಟ ಮಾಡ್ತಾ ಇದ್ರು. ಅಂಗಡಿಗಳಿದ್ರು, ತರಕಾರಿ ಅಂಗಡಿ, ರೇಷನ್ ಅಂಗಡಿ, ಇವತ್ತೇನು ಕಾವಡಿ ಇತ್ತು, ಸಾವಿರಾರು ಜನ ಸೇರ್ತಾ ಇದ್ರು. ಇದನ್ನೆಲ್ಲ ಹೂ ಮಾರೋರ್ನ ಪ್ರತಿಯೊಬ್ಬರನ್ನು ಬಂದ್ ಮಾಡ್ತಿರ್ತಕ್ಕಂಥ ನೋಡಿದ್ರೆ ಇವತ್ತು SN ನಾರಾಯಣಸ್ವಾಮಿ ಬಂಗಾರಪೇಟೆಯಲ್ಲಿ ನಿಮಗೆ ಮಂತ್ರಿಗಿರಿ ಸಿಕ್ಕಲ್ಲ. ನಾರಾಯಣಸ್ವಾಮಿ ನಿನ್ಗೇನಿದ್ರೆ ಮಂತ್ರಿಗಿರಿ ಸಿಗ್ಬೇಕಂದ್ರೆ ಅಲ್ಲೋಗಿ DK ಶಿವಕುಮಾರ್ ಹತ್ರ, ಹರಿಪ್ರಸಾದ್ ಹತ್ರ ಅಲ್ಲಿ ನೀವು ಉಪವಾಸ ಮಾಡ್ರಿ, ಅಮರಣ ಅಂತ ನಿಮ್ಗೆ ಕೊಟ್ಟೆ ಇಲ್ಲ ಅಂದ್ರೆ ಉಪವಾಸ ಇರ್ತೀರಿ ಅಂತ ಸತ್ತೋಗ್ರಿ. ನಾವೇನ್ ಬೇಡ ಅಂತ ಕೇಳಲ್ಲ. ಅಂತ ಬದುಕಬೇಕು ಅನ್ನೋ ಆಸೆ ಇದ್ರೆ ಇವೆಲ್ಲ ಜನಗಳಿಗೆ ತೊಂದರೆ ಕೊಡದೆ, ದೇವರುಗಳು ಕಾವಡಿ ಮಾಡೋದಕ್ಕೆ ತೊಂದರೆ ಕೊಡದೆ ಏನು ಇವತ್ತು ನೀವು ಅಂಗಡಿಗಳನ್ನ ಮುಚ್ಚಿದಿರಿ, ಇದು ನಿಜಕ್ಕೂ ಖಂಡನೀಯ. ನೋಡ್ರಿ, ಇವತ್ತು ಬಂಗಾರಪೇಟೆ ತಾಲೂಕು ಜನತೆ ಮೇಲೆ ನಿಮ್ಗೇನಾದ್ರೂ ಕಿಂಚಿತ್ ಏನಾದ್ರೂ ಗೌರವ ಇದ್ರೆ, ಪ್ರೀತಿ ಇದ್ರೆ, ಇವತ್ತು ಬಂಗಾರಪೇಟೆ ತಾಲೂಕು ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ಇವತ್ತು ಬೋರ್ಗಳಲ್ಲಿ ನೀರುಗಳು ಖಾಲಿ ಆಗಿದೆ. ನೋಡ್ರಿ, ಅವ್ರು ಬೆಳೆದಿರ್ತಕ್ಕಂಥ ಸೊಪ್ಪು ಇನ್ನೊಂದು ಮತ್ತೊಂದು ಏನಿದೆ ಅದು ಒಣಗೋಗಿದೆ. ಬೆಳಗ್ಗೆಯಿಂದ ಮುಚ್ಚಿದ್ದಾರೆ. ಇದನ್ನೆಲ್ಲ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬೋರ್ಗಳಲ್ಲಿ ನೀರುಗಳು ಖಾಲಿ ಆಗಿದೆ. ನಿಮ್ಗೆ ಜನ ವೋಟ್ ಹಾಕಿದ್ದಾರೆ, ನಿಮ್ಗೇನಾದ್ರು ರೈತರ ಮೇಲೆ ಸ್ವಲ್ಪ ಏನಾದ್ರು ಪ್ರೀತಿ ಇದ್ರೆ ಆ ಬೋರ್ಗಳಲ್ಲಿ ನೀರು ಖಾಲಿಯಾಗಿ ಇವತ್ತು ರೈತರು ಏನ್ ಸಂಕಷ್ಟದಲ್ಲಿದ್ದಾರೆ, ಅವ್ರ ಸಹಾಯಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ. ರೈತರು ಏನಿವತ್ತು ಹಾಕಿರ್ತಕ್ಕಂಥ ಬೆಳೆಗಳಿಗೆ ನಷ್ಟ ಆಗಿದೆ, ನಿಮ್ ಸರ್ಕಾರದಲ್ಲಿ ಹೇಳ್ಬಿಟ್ಟು ಅವ್ರಿಗೆ ಪರಿಹಾರ ಕೊಡ್ತೀವಿ.